ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ಶಶಿಕುಮಾರ್ ಉಪಾರ್. ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ ಯೂಟ್ಯೂಬ್ ಚಾನಲ್ನಲ್ಲಿ ಮುಖ್ಯವಾಗಿ KS, PSI, PC, ಗ್ರೂಪ್ ಸಿ, RRB, SDA, FDA, PDO ಹಾಗೂ ರಾಜ್ಯದ ಇನ್ನಿತರ ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಪ್ರಚಲಿತ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತಹ ವಿಶೇಷ ತರಗತಿಯನ್ನು ತೆಗೆದುಕೊಳ್ಳಲಾಗುತ್ತದೆ. ನಾವು ತೆಗೆದುಕೊಳ್ಳುವಂತಹ ಈ ಒಂದು ತರಗತಿಯು ಮುಂದೆ ಬರುವಂತಹ ರಾಜ್ಯದ ಹಲವಾರು ಪರೀಕ್ಷೆಗಳಿಗೆ ತುಂಬಾ ಉಪಯುಕ್ತವಾಗುತ್ತದೆ. ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ ನಾನು ಒಂದು ವಿಶೇಷವಾದ ಟಾಪಿಕ್ ತೆಗೆದುಕೊಂಡು ಬಂದಿದ್ದೇನೆ. ಅದೇನೆಂದರೆ, ಇವತ್ತಿನ ಒಂದು ತರಗತಿಯ ವಿಶೇಷ ಕ್ಲಾಸ್ ಯಾವುದಂದ್ರೆ ಕೇಂದ್ರ ಹಣಕಾಸು ಆಯೋಗ. ಯಾವುದು ಸ್ನೇಹಿತರೆ? ಇವತ್ತಿನ ಒಂದು ತರಗತಿಯಲ್ಲಿ ನಾನು ಮುಖ್ಯವಾಗಿ ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ಡಿಸ್ಕಷನ್ ಮಾಡುತ್ತೇನೆ. ಸ್ನೇಹಿತರೆ, ನಿಮಗೆಲ್ಲ ತಿಳಿದ ಹಾಗೆ ಕೇಂದ್ರ ಹಣಕಾಸು ಆಯೋಗದ ಮೇಲೆ ಹಿಂದೆ ನಡೆದಂಥ ಪರೀಕ್ಷೆಗಳಲ್ಲಿ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಡೈರೆಕ್ಟ್ ಪ್ರಶ್ನೆ ಈ ಒಂದು ಟಾಪಿಕ್ ಮೇಲೆ ಬರುತ್ತದೆ. ಹಾಗಾಗಿ ಈ ಒಂದು ಕೇಂದ್ರ ಹಣಕಾಸು ಆಯೋಗವು ಪ್ರತಿ ವರ್ಷ ಏನಾದರೂ ಒಂದು ಪ್ರಚಲಿತದಲ್ಲಿರುತ್ತದೆ. ಸೊ ಇತ್ತೀಚಿನ ಪ್ರಶ್ನೆ ಪತ್ರಿಕೆ ನೋಡಿದರೆ ಪ್ರಚಲಿತ ವಿಷಯಗಳ ಆಧಾರದ ಮೇಲೆ ಸಾಮಾನ್ಯ ಜ್ಞಾನದ ರೂಪದಲ್ಲಿ GK ಕ್ವಶನ್ಸ್ ರೂಪದಲ್ಲಿ ಏನಂದ್ರೆ ಪ್ರಶ್ನೆಗಳು ಕೇಳುತ್ತಿದ್ದಾರೆ. ಸೊ ಹಾಗಾಗಿ ನಾನು ಇವತ್ತು ತೆಗೆದುಕೊಂಡು ಬಂದಂತ ಒಂದು ವಿಶೇಷವಾದ ಟಾಪಿಕ್ ಯಾವುದಂದ್ರೆ ಕೇಂದ್ರ ಹಣಕಾಸು ಆಯೋಗ, ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಈ ಕೇಂದ್ರ ಹಣಕಾಸು ಆಯೋಗ ಎಂದರೇನು, ಅದರ ಒಂದು ರಚನೆಯನ್ನು ಯಾರು ಮಾಡುತ್ತಾರೆ ಮತ್ತು ಅದರ ಶಿಫಾರಸುಗಳು ಹೇಗಿರುತ್ತವೆ, ಈ ಒಂದು ಕೇಂದ್ರ ಹಣಕಾಸು ಆಯೋಗದಲ್ಲಿ ಎಷ್ಟು ಜನ ಸದಸ್ಯರಿರುತ್ತಾರೆ ಮತ್ತು ಅದೇ ರೀತಿಯಾಗಿ ಪ್ರಸ್ತುತ ಭಾರತದಲ್ಲಿ ಎಷ್ಟು ಕೇಂದ್ರ ಹಣಕಾಸು ಆಯೋಗಗಳು ನೇಮಕವಾಗಿವೆ ಎಂಬುದನ್ನು ಈ ಒಂದು ತರಗತಿಯಲ್ಲಿ ಸವಿಸ್ತರವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಕೇಂದ್ರ ಹಣಕಾಸು ಆಯೋಗವು ಭಾರತದ ಸಂವಿಧಾನದ ಒಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಮುಖ್ಯವಾಗಿ ಕೇಂದ್ರ ಹಣಕಾಸು ಆಯೋಗ ಏನಂದ್ರೆ ಸಂವಿಧಾನಾತ್ಮಕ ಸಂಸ್ಥೆಯಾಗಿದ್ದು, ಇದರ ಒಂದು ಮುಖ್ಯ ಕಾರ್ಯ ಏನಂದ್ರ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಯಾವುದು ಕೇಂದ್ರ ಹಣಕಾಸು ಆಯೋಗ ಏನ್ ಮಾಡ್ತದಂದ್ರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಣಕಾಸಿನ ಹಂಚಿಕೆಯನ್ನು ಸಮಪಾಲಾಗಿ ನಿರ್ವಹಿಸುತ್ತದೆ. ಯಾವುದು ಕೇಂದ್ರ ಹಣಕಾಸು ಆಯೋಗ ಏನಂದ್ರೆ ಇದು ಮುಖ್ಯವಾಗಿ ವೆರಿ ಇಂಪಾರ್ಟೆಂಟ್, ಇದೊಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಯಾವುದು ಕೇಂದ್ರ ಹಣಕಾಸು ಇದೊಂದು ಭಾರತದ ಸಂವಿಧಾನಾತ್ಮಕ ಸಂಸ್ಥೆಯಾಗಿದ್ದು, ಇದು ಮುಖ್ಯವಾಗಿ ಏನು ಮಾಡ್ತದಂದ್ರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಣಕಾಸಿನ ಹಂಚಿಕೆಯನ್ನು ಸಮದೂಗಿಸುತ್ತದೆ. ಯಾವುದು ಕೇಂದ್ರ ಹಣಕಾಸು ಆಯೋಗ. ಅಷ್ಟೇ ಅಲ್ಲದೆ ದೇಶದ ಆರ್ಥಿಕ ಫೆಡರಲಿಸಂ ಅನ್ನು ಕಾಪಾಡುವ ಪ್ರಮುಖ ಸಂಸ್ಥೆಯಾಗಿದೆ. ಯಾವುದು ಕೇಂದ್ರ ಹಣಕಾಸು ಆಯೋಗ ದೇಶದ ಆರ್ಥಿಕ ಫೆಡರಲಿಸಂ ಅಂದ್ರೆ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಕಾಪಾಡುವಂತ ಒಂದು ಪ್ರಮುಖವಾದ ಸಂಸ್ಥೆಯಾಗಿದೆ. ಇಂತಹ ಕೇಂದ್ರ ಹಣಕಾಸು ಆಯೋಗವನ್ನು ಭಾರತದ ಸಂವಿಧಾನದ 280ನೇ ವಿಧಿಯಡಿಯಲ್ಲಿ ಸ್ಥಾಪಿಸಲಾಗಿದೆ. ಸ್ನೇಹಿತರೆ, ಮುಂದೆ ಬರುವಂತಹ ಪರೀಕ್ಷೆಗಳಲ್ಲಿ ಕೇಳಬಹುದು, ಸಂವಿಧಾನದ ಎಷ್ಟನೇ ವಿಧಿಯು ಕೇಂದ್ರ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದೆ ಅಂದ್ರ ಸಂವಿಧಾನದ ಆರ್ಟಿಕಲ್ 280ನೇ ವಿಧಿ ಏನ್ ಮಾಡ್ತದಂದ್ರ ಕೇಂದ್ರ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದೆ. ಹಾಗಾದ್ರೆ ಈ ಕೇಂದ್ರ ಹಣಕಾಸು ಆಯೋಗವನ್ನು ಯಾರು ನೇಮಕ ಮಾಡ್ತಾರಂದ್ರ ಇಂತಹ ಕೇಂದ್ರ ಹಣಕಾಸು ಆಯೋಗವನ್ನು ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಯಾರು ಕೇಂದ್ರ ಹಣಕಾಸು ಆಯೋಗವನ್ನು ನೇಮಕ ಮಾಡೋರು ಯಾರು? ಭಾರತದ ರಾಷ್ಟ್ರಪತಿಗಳು. ಹಾಗೂ ಇದು ಪ್ರತಿ 5 ವರ್ಷಗಳಿಗೊಮ್ಮೆ ರಚಿಸಲಾಗುತ್ತದೆ. ಯಾವುದು ಕೇಂದ್ರ ಹಣಕಾಸು ಆಯೋಗವನ್ನು ಪ್ರತಿ 5 ವರ್ಷಗಳಿಗೊಮ್ಮೆ ರಚಿಸಲಾಗುತ್ತದೆ. ಹಾಗಾದರೆ ಕೇಂದ್ರ ಹಣಕಾಸು ಆಯೋಗ ಇದೊಂದು ಸಂವಿಧಾನಾತ್ಮಕ ಸಂಸ್ಥೆಯಾಗಿದೆ. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡುವೆ ಹಣಕಾಸಿನ ಹಂಚಿಕೆಯನ್ನು ಮಾಡುತ್ತದೆ ಮತ್ತು ಇದು ಸಂವಿಧಾನದ 280ನೇ ವಿಧಿಯಲ್ಲಿ ಸ್ಥಾಪಿಸಲಾಗಿದೆ. ಯಾವುದು ಕೇಂದ್ರ ಹಣಕಾಸು ಆಯೋಗವನ್ನು ಸಂವಿಧಾನದ 280ನೇ ವಿಧಿಯಡಿಯಲ್ಲಿ ಸ್ಥಾಪಿಸಲಾಗಿದೆ. ಈ ಕೇಂದ್ರ ಹಣಕಾಸು ಆಯೋಗವನ್ನು ನೇಮಕ ಮಾಡುವರು ಯಾರಂದ್ರ ಭಾರತದ ರಾಷ್ಟ್ರಪತಿಗಳು ಮತ್ತು ಇದು ಪ್ರತಿ 5 ವರ್ಷಗಳೊಮ್ಮೆ ಕೇಂದ್ರ ಹಣಕಾಸು ಆಯೋಗವನ್ನು ನೇಮಕ ಮಾಡುತ್ತಾರೆ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಕೇಂದ್ರ ಹಣಕಾಸು ಆಯೋಗದಲ್ಲಿ ಒಟ್ಟು 5 ಜನ ಸದಸ್ಯರಿರುತ್ತಾರೆ. ಯಾರು? ಕೇಂದ್ರ ಹಣಕಾಸು ಆಯೋಗದಲ್ಲಿ ಒಟ್ಟು 5 ಜನ ಸದಸ್ಯರಿರುತ್ತಾರೆ. ಈ 5 ಜನ ಸದಸ್ಯರಲ್ಲಿ ಒಬ್ಬರು ಏನಂದ್ರ ಅಧ್ಯಕ್ಷರಿರ್ತಾರೆ. ಇನ್ನುಳಿದಂತ 4 ಜನ ಸದಸ್ಯರು ಏನಂದ್ರ ಸದಸ್ಯರಾಗಿರುತ್ತಾರೆ. ಒಟ್ಟು ಕೇಂದ್ರ ಹಣಕಾಸು ಆಯೋಗವು ಎಷ್ಟು 5 ಜನ ಸದಸ್ಯರನ್ನು ಒಳಗೊಂಡಿರುತ್ತದೆ. ಇದರಲ್ಲಿ 4 ಜನ ಸದಸ್ಯರಿದ್ದರೆ ಒಬ್ರು ಅಧ್ಯಕ್ಷರಿರ್ತಾರೆ. ಹಾಗಾದ್ರೆ ಪ್ರಸ್ತುತ ಈಗ ಕೇಂದ್ರ ಹಣಕಾಸು ಆಯೋಗದ 16ನೇ ಹಣಕಾಸು ಆಯೋಗ ಅಲ್ಲ, ಈ ಕೇಂದ್ರ ಹಣಕಾಸು ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರಂದ್ರ ಅರವಿಂದ್ ಪನಗರಿಯ. ಪ್ರಸ್ತುತ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷ ಯಾರಂದ್ರ ಅರವಿಂದ್ ಪನಗರಿಯ ಅವರು. ಇವರು ನೀತಿ ಆಯೋಗದ ಮಾಜಿ ಉಪಾಧ್ಯಕ್ಷರಾಗಿದ್ದಾರೆ. ಅಂದ್ರೆ ಇವರು ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಯಾರು? ಅರವಿಂದ್ ಪನಗರಿಯ. ಹಾಗಾದ್ರೆ ಸದಸ್ಯರು ಯಾರು?
ಕೇಂದ್ರ ಹಣಕಾಸು ಆಯೋಗದ ಪ್ರಸ್ತುತ ಸದಸ್ಯರಾಗಿ ಯಾರಾದ್ರಂದ್ರ ಪ್ರಸ್ತುತ ಸದಸ್ಯರು ಶ್ರೀ ಅಜಯ್ ನಾರಾಯಣ್ ಜಾ ಅಂತಿದ್ದಾರೆ. ಯಾರು? ಶ್ರೀ ಅಜಯ್ ನಾರಾಯಣ್ ಜಾ ಅಂತಿದ್ದಾರೆ ಮತ್ತು ಶ್ರೀಮತಿ ಆ್ಯನಿ ಜಾರ್ಜಿ ಮ್ಯಾಥ್ಯೂ ಅಂತಿದ್ದಾರೆ. ಅದೇ ರೀತಿಯಾಗಿ ಡಾಕ್ಟರ್ ಮನೋಜ್ ಪಾಂಡಾ ಅಂತಿದ್ದಾರೆ ಮತ್ತು ಡಾಕ್ಟರ್ ಸೌಮ್ಯಕಾಂತಿ ಘೋಷ್ ಅವರು ಕೇಂದ್ರ ಹಣಕಾಸು ಆಯೋಗದ ಪ್ರಸ್ತುತ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಹಾಗಾದರೆ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಕೇಂದ್ರ ಹಣಕಾಸು ಆಯೋಗವು ಒಟ್ಟು 5 ಜನ ಸದಸ್ಯರನ್ನು ಒಳಗೊಂಡಿರುತ್ತದೆ. ಅದರಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ ಮತ್ತು ಇನ್ನುಳಿದ 4 ಜನ ಸದಸ್ಯರಾಗಿರುತ್ತಾರೆ. ಹಾಗಾದ್ರೆ ಈ ಕೇಂದ್ರ ಹಣಕಾಸು ಆಯೋಗದ ಸದಸ್ಯರನ್ನು ಯಾರು ನೇಮಕ ಮಾಡ್ತಾರಂದ್ರ ಭಾರತದ ರಾಷ್ಟ್ರಪತಿಗಳು ಏನ್ ಮಾಡ್ತಾರಂದ್ರ ಕೇಂದ್ರ ಹಣಕಾಸು ಆಯೋಗದ ಸದಸ್ಯರನ್ನು ನೇಮಕ ಮಾಡುತ್ತಾರೆ ಮತ್ತು ಇವರೊಂದು ಅಧಿಕಾರಾವಧಿ 5 ವರ್ಷಗಳಾಗಿರುತ್ತವೆ ಅಥವಾ ರಾಷ್ಟ್ರಪತಿಯ ಇಚ್ಛೆಯ ಮೇರೆಗೆ ಇವರೊಂದು ಅಧಿಕಾರಾವಧಿ ಇರುತ್ತದೆ. ಯಾವುದು? ಕೇಂದ್ರ ಹಣಕಾಸು ಆಯೋಗದ ಸದಸ್ಯರು. ಹಾಗಾದ್ರೆ ಕೇಂದ್ರ ಹಣಕಾಸು ಆಯೋಗದ ಸದಸ್ಯರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಇವರ ಒಂದು ಅಧಿಕಾರಾವಧಿ 5 ವರ್ಷಗಳು ಅಥವಾ ರಾಷ್ಟ್ರಪತಿಯ ಇಚ್ಛೆಯ ಮೇರೆಗೆ. ಹಾಗಾದ್ರೆ ಈ ಕೇಂದ್ರ ಹಣಕಾಸು ಆಯೋಗದ ಸದಸ್ಯರಾಗಬೇಕಾದ್ರೆ ಏನು ಅರ್ಹತೆಗಳನ್ನು ಹೊಂದಿರಬೇಕು ಅಂದ್ರೆ ಇವರೊಂದು ಅರ್ಹತೆಗಳು ಏನಿರಬೇಕು? ಕೇಂದ್ರ ಹಣಕಾಸು ಆಯೋಗದ ಸದಸ್ಯರಾಗಬೇಕಂದ್ರೆ ಮುಖ್ಯವಾಗಿ ಇವರು ನ್ಯಾಯಾಧೀಶ ಅಥವಾ ನ್ಯಾಯಾಧೀಶರಾಗುವ ಅರ್ಹತೆ ಹೊಂದಿರಬೇಕು. ಹಣಕಾಸು ಮತ್ತು ಆಡಳಿತದಲ್ಲಿ ಪರಿಣಿತಿ ಹೊಂದಿರಬೇಕು ಮತ್ತು ಆರ್ಥಿಕತೆಯಲ್ಲಿ ಪರಿಣಿತಿಯನ್ನು ಹೊಂದಿರಬೇಕು. ಯಾರು? ಕೇಂದ್ರ ಹಣಕಾಸು ಆಯೋಗದ ಸದಸ್ಯರ ಈ ಒಂದು ಅರ್ಹತೆಗಳಾಗಿವೆ. ಸೊ ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಕೇಂದ್ರ ಹಣಕಾಸು ಆಯೋಗ ರಚನೆಯಾದ ನಂತರ ಇದರ ಒಂದು ಮುಖ್ಯ ಕಾರ್ಯವೇನು? ಯಾವ ಒಂದು ಉದ್ದೇಶದಿಂದ ಕೇಂದ್ರ ಹಣಕಾಸು ಆಯೋಗವನ್ನು ನೇಮಕ ಮಾಡುತ್ತಾರೆ ಮತ್ತು ರಚನೆ ಮಾಡುತ್ತಾರೆ? ಆ ಕೇಂದ್ರ ಹಣಕಾಸು ಆಯೋಗದ ಮುಖ್ಯ ಕಾರ್ಯಗಳೇನೆಂದ್ರೆ ಮೊದಲನೇ ಕಾರ್ಯ ಏನಂದ್ರೆ ತೆರಿಗೆಯನ್ನು ಹಂಚಿಕೆ ಮಾಡುವುದು. ಯಾವ್ದು? ಕೇಂದ್ರ ಹಣಕಾಸು ಆಯೋಗದ ಮುಖ್ಯ ಕಾರ್ಯಗಳಲ್ಲಿ ಮೊದಲನೇದು ತೆರಿಗೆಯನ್ನು ಹಂಚಿಕೆ ಮಾಡುವುದು, ಎರಡನೇದಾಗಿ ಅನುದಾನ ಬಿಡುಗಡೆ ಮಾಡುವುದು, 3 ಪಂಚಾಯತ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಅಭಿವೃದ್ಧಿ ನೀಡುವುದು. ಯಾವುದು? ಕೇಂದ್ರ ಹಣಕಾಸು ಆಯೋಗದ ಮುಖ್ಯ ಕಾರ್ಯಗಳಲ್ಲಿ ಮೊದಲೇದಾದಂದ್ರ ತೆರಿಗೆ ಹಂಚಿಕೆ ಮಾಡುವುದು. ಈ ಒಂದು ಪ್ರಶ್ನೆಯನ್ನು ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಯಾವುದು? ಕೇಂದ್ರ ಹಣಕಾಸು ಆಯೋಗದ ಮುಖ್ಯ ಕಾರ್ಯವೇನೆಂದ್ರೆ ಮೊದಲನೇದಾಗಿ ಯಾಕಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆ ಆದಾಯವನ್ನು ಹಂಚುವುದು ಮತ್ತು ರಾಜ್ಯಗಳ ನಡುವೆ ಅದರ ಹಂಚಿಕೆಯನ್ನು ನಿರ್ಧರಿಸುವುದು. ಈ ಒಂದು ಪಾಯಿಂಟ್ ತುಂಬಾ ಮಹತ್ವದಾಗಿದೆ. ಯಾಕೆಂದ್ರೆ ಮುಂದೆ ಬರುವಂತ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತ ಒಂದು ಟಾಪಿಕ್ ಇದು. ಟಾಪಿಕ್ ಅನ್ನೋ ಬದಲಿ ಪಾಯಿಂಟ್ ಅನ್ನೋದು ಏನಂದ್ರೆ ಕೇಂದ್ರ ಹಣಕಾಸು ಆಯೋಗದ ಮುಖ್ಯ ಕಾರ್ಯ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ತೆರಿಗೆ ಆದಾಯವನ್ನು ಹಂಚುವುದು ಮತ್ತು ರಾಜ್ಯಗಳ ನಡುವೆ ಅದರ ಹಂಚಿಕೆಯನ್ನು ನಿರ್ಧರಿಸುವುದು. ಸೆಕೆಂಡ್ ಪಾಯಿಂಟ್ ನೋಡಿದರೆ ಅನುದಾನ ಅಂದ್ರೆ ರಾಜ್ಯಗಳಿಗೆ ಕೇಂದ್ರದಿಂದ ನೀಡುವ ಅನುದಾನದ ತತ್ವಗಳನ್ನು ಸೂಚಿಸುತ್ತೆ. ಅಂದ್ರೆ ಯಾವ ರಾಜ್ಯಕ್ಕೆ ಯಾವ ರೀತಿ ಒಂದು ಬಜೆಟ್ ಏನು ಅನುದಾನ ತರಲ್ಲ ಯಾವ ರೀತಿ ಬಿಡುಗಡೆ ಮಾಡಬೇಕೆಂಬುದನ್ನು ಈ ಹಣಕಾಸು ಆಯೋಗದ ಒಂದು ಮುಖ್ಯ ಕರ್ತವ್ಯವಾಗಿದೆ. ಅದೇ ರೀತಿಯಾಗಿ ಇನ್ನೊಂದು ಏನಂದ್ರೆ ಪಂಚಾಯತ್ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿ ಮಾಡುವುದು. ರಾಜ್ಯಗಳ ಸಂಗ್ರಹ ನಿಧಿಯನ್ನು ಹೆಚ್ಚಿಸಲು ಸಲಹೆ ನೀಡುತ್ತದೆ ಮತ್ತು ಪಂಚಾಯತ್ ಮತ್ತು ನಗರ ಪಾಲಿಕೆಗಳಿಗೆ ಹಣಕಾಸು ಸಹಾಯಿಸುವ ಕ್ರಮಗಳನ್ನು ಸೂಚಿಸುವುದು ಕೇಂದ್ರ ಹಣಕಾಸು ಆಯೋಗದ ಮುಖ್ಯ ಕರ್ತವ್ಯವಾಗಿದೆ. ಈ 3 ಮುಖ್ಯ ಕಾರ್ಯಗಳಲ್ಲಿ ಪ್ರಮುಖವಾದ ಅಂದ್ರೆ ತೆರಿಗೆ ಹಂಚಿಕೆ. ಇದು ಅನೇಕ ಬಾರಿ ಪರೀಕ್ಷೆಗಳಿಗೆ ಕೇಳಿದ್ದರಿಂದ ಇದು ನೀವು ನೆನಪಿನಲ್ಲಿಟ್ಟುಕೊಳ್ಳೋದು ತುಂಬಾ ಮಹತ್ವದಾಗಿದೆ. ಏನಂದ್ರೆ ಇನ್ನೊಮ್ಮೆ ಹೇಳ್ತೇನೆ, ಕೇಂದ್ರ ಹಣಕಾಸು ಆಯೋಗದ ಮುಖ್ಯ ಏನೆಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನೀವು ಏನು ಉತ್ತರ ಹಾಕ್ಬೇಕಂದ್ರ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸನ್ನು ಹಂಚಿಕೆ ನೀಡುವುದು, ಕೇಂದ್ರ ಮತ್ತು ರಾಜ್ಯಗಳಿಗೆ ತೆರಿಗೆ ಆದಾಯವನ್ನು ಹಂಚುವುದು ಎಂದು ಹಾಕಿ ಬನ್ನಿ. ಸೊ ಇದು ಕೇಂದ್ರ ಹಣಕಾಸು ಆಯೋಗದ ಮುಖ್ಯ ಕಾರ್ಯಗಳು. ಮುಂದೆ ನೋಡೋಣ ಮುಂದೆ ಏನಿರುತ್ತೆ. ಹಾಗಾದ್ರೆ ಈ ಕೇಂದ್ರ ಹಣಕಾಸು ಆಯೋಗ ರಚನೆಯಾದ ನಂತರ ಅದನ್ನು ನೇಮಕ ಮಾಡುತ್ತಾರೆ. ಅದು ಸುದೀರ್ಘ 5 ವರ್ಷಗಳ ಕಾಲ ಏನಂದ್ರ ರಚನೆ ಆದ ನಂತರ 5 ವರ್ಷಗಳ ಕಾಲ ತನ್ನ ವರದಿಯನ್ನು ಶಿಫಾರಸುಗಳನ್ನು ಏನ್ ಮಾಡ್ತಂದ್ರ ರಾಷ್ಟ್ರಪತಿಗಳಿಗೆ ಸಲ್ಲಿಸುತ್ತದೆ. ಒಂದು ಕೇಂದ್ರ ಹಣಕಾಸು ಆಯೋಗ ರಚನೆ ನಂತರ ಅಧ್ಯಯನ ನಡೆಸಿ ತನ್ನ ವರದಿಯನ್ನು ಯಾರಿಗೆ ಸಲ್ಲಿಸ್ತದೆ ಅಂದ್ರೆ ಶಿಫಾರಸುಗಳನ್ನು ರಾಷ್ಟ್ರಪತಿಗೆ ಸಲ್ಲಿಸ್ತದೆ. ಹಾಗಾದರೆ ಪ್ರಶ್ನೆ ಕೇಳ್ತಾರೆ, ಕೇಂದ್ರ ಹಣಕಾಸು ಆಯೋಗವು ತನ್ನ ವರದಿಯನ್ನು ಯಾರಿಗೆ ಸಲ್ಲಿಸುತ್ತದೆ? ಆಪ್ಷನ್ಸ್ ಏನ್ ಕೊಡ್ತಾರೆ? ರಾಷ್ಟ್ರಪತಿ ಅಂತ ಕೊಡ್ತಾರೆ, ನೆಕ್ಸ್ಟ್ ಪ್ರಧಾನ ಮಂತ್ರಿ ಅಂತ ಕೊಡ್ತಾರೆ, ಇನ್ನೊಂದು ರಾಜ್ಯಪಾಲ ಅಂತ ಕೊಡ್ತಾರೆ, ಕೊನೆಯದ ಆಪ್ಷನ್ಸ್ ಮೇಲಿನ ಯಾವುದು ಅಲ್ಲ ಅಂತ ಕೊಡ್ತಾರೆ. ಹಾಗಾದ್ರೆ ಪ್ರಶ್ನೆ ಏನಂದ್ರೆ ಕೇಂದ್ರ ಹಣಕಾಸು ಆಯೋಗವು ತನ್ನ ಶಿಫಾರಸುಗಳನ್ನು ಯಾರಿಗೆ ಸಲ್ಲಿಸ್ತಂದ್ರ ಇದಕ್ಕೆ ಸರಿಯಾದ ಉತ್ತರ ಅಂದ್ರೆ ರಾಷ್ಟ್ರಪತಿ. ಅಂದ್ರೆ ಕೇಂದ್ರ ಹಣಕಾಸು ಆಯೋಗ ಏನ್ ಮಾಡ್ತಂದ್ರ ತನ್ನ ಶಿಫಾರಸುಗಳನ್ನು ರಾಷ್ಟ್ರಪತಿಗೆ ಸಲ್ಲಿಸುತ್ತದೆ. ಆ ನಂತರ ಏನ್ ಮಾಡ್ತದಂದ್ರೆ ಅದನ್ನು ಸಂಸತ್ನಲ್ಲಿ ಮಂಡಿಸಲಾಗುತ್ತದೆ. ರಾಷ್ಟ್ರಪತಿಗಳಿಗೆ ತನ್ನ ಶಿಫಾರಸುಗಳನ್ನು ಸಲ್ಲಿಸಿದ ನಂತರ ರಾಷ್ಟ್ರಪತಿಗಳನ್ನ ಏನ್ ಮಾಡ್ತಾರೆ ಅದನ್ನು ಅಧ್ಯಯನ ಮಾಡ್ತಿರೋದು. ಇವರು ಸಲ್ಲಿಸಿದ ಒಂದು ವರದಿಯು ಸರಿಯಾಗಿದೆಯೋ ಅಥವಾ ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಅಂತ ಅಧ್ಯಯನ ಮಾಡಿ ಆ ನಂತರ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಸಂಸತ್ನಲ್ಲಿ ಮಂಡಿಸಲಾಗುತ್ತದೆ. ಯಾವುದು?
ಕೇಂದ್ರ ಹಣಕಾಸು ಆಯೋಗ ಸಲ್ಲಿಸಿದ ವರದಿಯ ಶಿಫಾರಸುಗಳನ್ನು ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಅಧ್ಯಯನ ಮಾಡಿ ಆ ನಂತರ ಅದನ್ನು ಸಂಸತ್ನಲ್ಲಿ ಮಂಡಿಸಲಾಗುತ್ತದೆ. ಹಾಗಾದ್ರೆ ಸ್ನೇಹಿತರೆ, ಪ್ರಸ್ತುತ ಇಲ್ಲಿಯವರೆಗೆ ದೇಶದಲ್ಲಿ ಎಷ್ಟು ಹಣಕಾಸು ಆಯೋಗಗಳನ್ನು ರಚಿಸಲಾಗಿದೆ ಅಂದ್ರೆ ಪ್ರಸ್ತುತ ಇಲ್ಲಿಯವರೆಗೆ ದೇಶದಲ್ಲಿ ಸುಮಾರು 16 ಹಣಕಾಸು ಆಯೋಗಗಳನ್ನು ರಚಿಸಲಾಗಿದೆ. ಅಂದ್ರೆ ಪ್ರಸ್ತುತ ಈಗಿರೋದು 16ನೇ ಹಣಕಾಸು ಆಯೋಗ. ಯಾವುದು? ಪ್ರಸ್ತುತ ದೇಶದಲ್ಲಿ 16ನೇ ಹಣಕಾಸು ಆಯೋಗ ರಚನೆಯಲ್ಲಿದೆ, ಅದು ಕಾರ್ಯ ಪ್ರಾರಂಭ ಮಾಡಿದೆ. ಸೊ ಆ 16 ಹಣಕಾಸು ಆಯೋಗಗಳನ್ನು ನೋಡೋಣ. ಓಕೆ ಸ್ನೇಹಿತರೆ, ನಿಮಗೆ ಒಂದು ಪರೀಕ್ಷೆ ದೃಷ್ಟಿಯಲ್ಲಿ ಉಪಯುಕ್ತವಾಗುವಂತೆ ನಾನು ಇಲ್ಲಿ 15 ಹಣಕಾಸು ಆಯೋಗಗಳ ರಚನೆ, ಅವುಗಳ ಅಧ್ಯಕ್ಷರು ಯಾರು ಮತ್ತು ಅದು ಯಾವ ವರ್ಷದಿಂದ ರಚನೆ ಆಯ್ತು ಎಂಬ ಒಂದು ಚಾರ್ಟ್ ನೀಡಿದ್ದೇನೆ. ಸೊ ಇದನ್ನು ನೀವು ನೋಟ್ ಮಾಡಿಕೊಳ್ಳಿ. ಫೈನಾನ್ಸ್ ಕಮಿಷನ್ ಅಪಾಯಿಂಟೆಡ್. ಓಕೆ ಸ್ನೇಹಿತರೆ, ಇದು ತುಂಬಾ ಮಹತ್ವದಾಗಿದೆ. ಯಾಕಂದ್ರೆ ಪ್ರಶ್ನೆಯನ್ನು ಯಾವ ರೀತಿ ಕೇಳ್ತಾರೆ ಎಂದು ಕೇಳಬಹುದು. ಎಕ್ಸಾಂಪಲ್, ಈಗ ಭಾರತದ ಕೇಂದ್ರ ಹಣಕಾಸು ಆಯೋಗದ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಬಹುದು, ಅಥವಾ ಭಾರತದ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಕೇಳಬಹುದು. ಅದೇ ರೀತಿಯಾಗಿ ಪ್ರಸ್ತುತ ಭಾರತ ಕೇಂದ್ರ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಕೇಳಬಹುದು. ಸೊ ಪ್ರಶ್ನೆಗಳು ಯಾವ ರೂಪದಲ್ಲಿ ಬಂದರೂ ಕೂಡ ನಾವು ಅವುಗಳನ್ನು ಉತ್ತರಿಸಲು ನಾವು ಸಜ್ಜಾಗಿರಬೇಕು. ಓಕೆ, ಇವಾಗ ನೋಡೋಣ ಸ್ನೇಹಿತರೆ. ಮೊದಲ ಹಣಕಾಸು ಆಯೋಗ 1951ರಲ್ಲಿ ರಚನೆಯಾಗುತ್ತದೆ. ಯಾವುದು? ಮೊದಲ ಹಣಕಾಸು ಆಯೋಗ 1951ರಲ್ಲಿ ರಚನೆ ಆದರೆ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಅಂದ್ರೆ ಕೆ.ಸಿ. ನಿಯೋಗಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಹಿಂದೆ ನಡೆದಂತ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದರೆ ಕೇಂದ್ರ ಹಣಕಾಸು ಆಯೋಗದ ಮೊದಲ ಅಧ್ಯಕ್ಷರು ಯಾರು ಅಂತ ಕೇಳಿದರೆ, ಸೊ ಅದಕ್ಕೆ ಉತ್ತರ ಅಂದ್ರೆ ಕೆ.ಸಿ. ನಿಯೋಗಿ. ಇವರೊಂದು ಅಧಿಕಾರಾವಧಿ ಅಂದ್ರೆ 1952ರಿಂದ 57ರವರೆಗೆ ಮೊದಲ ಹಣಕಾಸು ಆಯೋಗ ಜಾರಿಯಲ್ಲಿತ್ತು. ಸೊ ತದನಂತರ ಎರಡನೇ ಹಣಕಾಸು ಆಯೋಗ ಕೆ. ಸಂತಾನಮ್ ಅವರ ಅಧ್ಯಕ್ಷತೆಯಲ್ಲಿ 1956ರಲ್ಲಿ ಎರಡನೇ ಹಣಕಾಸು ಆಯೋಗ ರಚನೆ ಆಗುತ್ತದೆ. ಇದು 1957ರಿಂದ 1967ರೊಳಗೆ ತನ್ನ ಅಧಿಕಾರವನ್ನು ನಿರ್ವಹಿಸುತ್ತದೆ. ಅದೇ ರೀತಿಯಾಗಿ ಮೂರನೇ ಹಣಕಾಸು ಆಯೋಗವು 1960ರಲ್ಲಿ ರಚನೆಯಾಗುತ್ತದೆ. ಇದರ ಒಂದು ಅಧ್ಯಕ್ಷತೆ ಯಾರಂದ್ರ ಎ.ಕೆ. ಚಂದ್ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಇದು 1962ರಿಂದ 1966ರವರೆಗೆ ಅಧಿಕಾರದಲ್ಲಿರುತ್ತದೆ. ಅದೇ ರೀತಿಯಾಗಿ ಪಿ.ವಿ. ರಾಜಮನ್ನರ್ ಅವರ ಅಧ್ಯಕ್ಷತೆಯಲ್ಲಿ 1964ರಲ್ಲಿ 4ನೇ ಹಣಕಾಸು ಆಯೋಗ ನೇಮಕಗೊಳ್ಳುತ್ತದೆ. ಇದರ ಒಂದು ಅಧಿಕಾರಾವಧಿ ಕಾರ್ಯಾವಧಿ ಎಷ್ಟಂದ್ರ 1966ರಿಂದ 1969ರವರೆಗೆ. ಅದೇ ರೀತಿ ಸ್ನೇಹಿತರೆ, 5ನೇ ಹಣಕಾಸು ಆಯೋಗವನ್ನು 1968ರಲ್ಲಿ ರಚನೆ ಮಾಡಲಾಗುತ್ತದೆ. ಇದರ ಒಂದು ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿರ್ತಾರೆ ಅಂದ್ರ ಮಹಾವೀರ್ ತ್ಯಾಗಿ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಇದು 1969ರಿಂದ 1974ರವರೆಗೆ ಅಧಿಕಾರಾವಧಿ ಇರುತ್ತದೆ. ಅದೇ ರೀತಿಯಾಗಿ ಕೆ. ಬ್ರಹ್ಮಾನಂದ ರೆಡ್ಡಿ ಅವರ ನೇತೃತ್ವ ಅಧ್ಯಕ್ಷತೆಯಲ್ಲಿ 1972ರಲ್ಲಿ 6ನೇ ಹಣಕಾಸು ಆಯೋಗ ನೇಮಕಗೊಳ್ಳುತ್ತದೆ. ಎಷ್ಟು? 6ನೇ ಹಣಕಾಸು ಆಯೋಗ ನೇಮಕಗೊಂಡಿದ್ದು 1972ರಲ್ಲಿ. ಅದು ತನ್ನ ಕಾರ್ಯಾರಂಭ ಮಾಡಿದ್ದು 1974ರಿಂದ 79. ಅದೇ ರೀತಿಯಾಗಿ 7ನೇ ಹಣಕಾಸು ಆಯೋಗ 1977, ಅಧ್ಯಕ್ಷತೆ ಜೆ.ಎಂ. ಶೀತಲ 1979ರಿಂದ 84. ಅದೇ ರೀತಿಯಾಗಿ 1983ರಲ್ಲಿ ವೈ.ಬಿ. ಚವ್ಹಾಣ್ ಅವರ ಅಧ್ಯಕ್ಷತೆಯಲ್ಲಿ 8ನೇ ಹಣಕಾಸು ಆಯೋಗ ನೇಮಕಗೊಳ್ಳುತ್ತದೆ. ಇದರ ಒಂದು ಅಧಿಕಾರ ಅವಧಿ ಎಷ್ಟಂದ್ರೆ 1984ರಿಂದ 89. ಅದೇ ರೀತಿಯಾಗಿ 9ನೇ ಹಣಕಾಸು ಆಯೋಗ 1987ರಲ್ಲಿ ಎನ್.ಕೆ.ಪಿ. ಸೆಲ್ವ್ ಅವರ ಅಧ್ಯಕ್ಷತೆಯಲ್ಲಿ ನೇಮಕಗೊಳ್ಳುತ್ತದೆ. ಇದು 1989ರಿಂದ 1995ರ ಅವಧಿಯಲ್ಲಿ ಕಾರ್ಯನಿರ್ವಹಿಸಿತು. ಅದೇ ರೀತಿಯಾಗಿ 10ನೇ ಹಣಕಾಸು ಆಯೋಗವನ್ನು 1992ರಲ್ಲಿ ನೇಮಕ ಮಾಡಲಾಗುತ್ತದೆ. ಇದರ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ ಅಂದ್ರೆ ಲೇಟ್ ಕೆ.ಸಿ. ಪಂತ್ ಅವರು ಇದರ ಅಧ್ಯಕ್ಷರಾಗಿರ್ತಾರೆ. ಇದು 1995ರಿಂದ 2000 ಅವಧಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅದೇ ರೀತಿಯಾಗಿ 11ನೇ ಹಣಕಾಸು ಆಯೋಗ ನೀವು ನೋಡಬಹುದು. 11ನೇ ಹಣಕಾಸು ಆಯೋಗ 1998ರಲ್ಲಿ ನೇಮಕಗೊಳ್ಳುತ್ತದೆ. ಇದರ ಅಧ್ಯಕ್ಷತೆಯನ್ನು ಎ.ಎಂ. ಖುಸ್ರು ಅವರು ವಹಿಸಿಕೊಂಡಿರ್ತಾರೆ. ಇದು 2000ರಿಂದ 2005ರವರೆಗೆ ಅಧಿಕಾರಾವಧಿ ಹೊಂದಿರುತ್ತದೆ. ಅದೇ ರೀತಿಯಾಗಿ ಸಿ. ರಂಗರಾಜನ್ ಅವರ ನೇತೃತ್ವದಲ್ಲಿ 12ನೇ ಹಣಕಾಸು ಆಯೋಗವನ್ನು ನೇಮಕ ಮಾಡ್ತಾರೆ 2003ರಲ್ಲಿ. ಇದು 2005ರಿಂದ 2010ರವರೆಗೆ ಅಧಿಕಾರದಲ್ಲಿ ಇರುತ್ತದೆ. ಅದೇ ರೀತಿಯಾಗಿ 13ನೇ ಹಣಕಾಸು ಆಯೋಗವು 2007ರಲ್ಲಿ ನೇಮಕಗೊಳ್ಳುತ್ತದೆ. ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಡಾಕ್ಟರ್ ವಿಜಯ್ ಎಲ್ ಕೇಲ್ಕರ್ ಇರ್ತಾರೆ. ಇದು 2010ರಿಂದ 15ರವರೆಗೆ ಅಧಿಕಾರ ನಿರ್ವಹಿಸುತ್ತದೆ. ಅದೇ ರೀತಿಯಾಗಿ 14ನೇ ಹಣಕಾಸು ಆಯೋಗ 14ನೇ ಹಣಕಾಸು ಆಯೋಗವನ್ನು 2012ರಲ್ಲಿ ನೇಮಕ ಮಾಡ್ತಾರೆ. ಇದರ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ ಅಂದ್ರೆ ವೇಣುಗೋಪಾಲ್ ರೆಡ್ಡಿ ಅವರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಇದು 2015ರಿಂದ 2020ರಲ್ಲಿ ಅಧಿಕಾರ ನಿರ್ವಹಿಸುತ್ತದೆ. ಅದೇ ರೀತಿಯಾಗಿ 15ನೇ ಹಣಕಾಸು ಆಯೋಗ 15ನೇ ಹಣಕಾಸು ಆಯೋಗ ನೇಮಕಗೊಂಡಿದ್ದು 2017ರಲ್ಲಿ. ಇದರೊಂದು ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ ಅಂದ್ರೆ
ಎನ್.ಕೆ. ಸಿಂಗ್ ಅವರು 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಇದು 2020ರಿಂದ 2025ರವರೆಗೆ ಕಾರ್ಯನಿರ್ವಹಿಸುತ್ತದೆ. ಹಾಗಾದ್ರೆ ನಾನು ಹೇಳಿದೆ 16 ಹಣಕಾಸು ಆಯೋಗ ಅಂತ. ಆದರೆ ಪ್ರಸ್ತುತ ಈಗ ಚಾಲ್ತಿಯಲ್ಲಿರೋದು ಯಾವುದಂದ್ರೆ 16ನೇ ಹಣಕಾಸು ಆಯೋಗ. ಪ್ರಸ್ತುತ 16ನೇ ಹಣಕಾಸು ಆಯೋಗ ಕಾರ್ಯನಿರ್ವಹಿಸುತ್ತದೆ. ಸೊ ಹಾಗಾದ್ರೆ ಸ್ನೇಹಿತರೆ, ಹಿಂದೆ ಕಳೆದ ಬಾರಿ ಕೇಳಿದಂಥ ಒಂದು ಪ್ರಶ್ನೆಯಲ್ಲಿ ಕೇಳಿದರೆ 16ನೇ ಹಣಕಾಸು ಆಯೋಗದ ಅವಧಿ ಎಷ್ಟು ಅಂತ ಕೇಳಿದ್ದಾರೆ. ಸೊ 16ನೇ ಹಣಕಾಸು ಆಯೋಗದ ಅವಧಿ ಎಷ್ಟಂದ್ರೆ 2026ರಿಂದ 31. ಸೊ ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಏನಾದರೂ 16ನೇ ಹಣಕಾಸು ಆಯೋಗದ ಅವಧಿ ಏನಾದ್ರು ಎಷ್ಟು ಅಂತ ಪ್ರಶ್ನೆ ಕೇಳಿದರೆ, ಸೊ ನೀವು ಏನು ಹಾಕ್ಬೇಕಂದ್ರೆ 2026ರಿಂದ 2031ರವರೆಗೆ 16ನೇ ಹಣಕಾಸು ಆಯೋಗ ಅವಧಿ ಕಾರ್ಯನಿರ್ವಹಿಸುತ್ತದೆ. ಹಾಗಾದ್ರೆ 16ನೇ ಹಣಕಾಸು ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರಂದ್ರೆ, ಈ ಚಿತ್ರದಲ್ಲಿ ಏನು ಕಾಣಿಸ್ತದಲ್ಲ ಇವರೇ ಅರವಿಂದ್ ಪನಗರಿಯಾ. ಯಾರು? ಅರವಿಂದ್ ಪನಗರಿಯಾ. ಇವರೇನಂದ್ರ 16ನೇ ಹಣಕಾಸು ಆಯೋಗದ ಪ್ರಸ್ತುತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಮುಂದೆ ಬರುವಂತ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತ ಪ್ರಶ್ನೆ, ಪ್ರಸ್ತುತ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಯಾರು ಕಾರ್ಯನಿರ್ವಹಿಸುತ್ತಿದ್ದಾರೆ? ಸೊ ಅರವಿಂದ್ ಪನಗರಿಯಾ. ಈ ಚಿತ್ರದಲ್ಲಿ ಏನು ಕಾಣಿಸ್ತಿದೆಯಲ್ಲ ಇವರೇ ಅರವಿಂದ್ ಪನಗರಿಯಾ ಅವರು. ಇವರು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 16ನೇ ಹಣಕಾಸು ಆಯೋಗದ ಅಧಿಕಾರಾವಧಿ ಎಷ್ಟಂದ್ರೆ 2026ರಿಂದ 31. ಓಕೆ ಸ್ನೇಹಿತರೆ, ಹಾಗಾದ್ರೆ ಈ ಒಂದು ಕೇಂದ್ರ ಹಣಕಾಸು ಆಯೋಗದ ಟಾಪಿಕ್ ಮೇಲೆ ಮುಂದೆ ಬರುವಂತ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಎಂಬ ಒಂದು ಸಂಭವನೀಯ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಆ ಪ್ರಶ್ನೆಗಳು ನೋಡೋಣ. ಪ್ರಶ್ನೆ ಏನಂದ್ರೆ, ಭಾರತದಲ್ಲಿ ಹಣಕಾಸು ನೀತಿಯನ್ನು ಅನುಷ್ಠಾನಗೊಳಿಸುವವರು ಯಾರು ಎಂದು ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ RBI. RBI ಏನ್ ಮಾಡ್ತದಂದ್ರ ಭಾರತದಲ್ಲಿ ಹಣಕಾಸು ನೀತಿಯನ್ನು ಅನುಷ್ಠಾನಗೊಳಿಸುತ್ತದೆ. ಸೊ ಸೆಕೆಂಡ್ ಪ್ರಶ್ನೆ ಏನಿದೆ ಅಂದ್ರೆ, ಈ ಕೆಳಗಿನ ಯಾವುದರ ಶಿಫಾರಸುಗಳ ಆಧಾರದ ಮೇಲೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸಿನ ಹಂಚಿಕೆ ಮಾಡಲಾಗುತ್ತದೆ? ಯಾವುದರ ಶಿಫಾರಸುಗಳ ಆಧಾರದ ಮೇಲೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸಿನ ಹಂಚಿಕೆ ಮಾಡಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ, ಹಣಕಾಸು ಆಯೋಗದ ಶಿಫಾರಸಿನ ಮೇರೆಗೆ ಏನ್ ಮಾಡಲಾಗ್ತದಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಹಣಕಾಸಿನ ಹಂಚಿಕೆಯನ್ನು ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಇರ್ತಿದೆ, ಕೇಂದ್ರ ಸರ್ಕಾರವು ಸಂಗ್ರಹಿಸಿದ ಕರಗಳ ಆದಾಯವನ್ನು, ಕರಗಳ ಅಂದ್ರೆ ತೆರಿಗೆ, ಕೇಂದ್ರ ಸರ್ಕಾರವು ಸಂಗ್ರಹಿಸಿದ ತೆರಿಗೆ ಆದಾಯವನ್ನು ರಾಜ್ಯಗಳಿಗೆ ಯಾವ ರೀತಿ ಹಂಚಬೇಕೆಂದು ಶಿಫಾರಸು ಮಾಡುವವರು ಯಾರಂದ್ರ, ಇದಕ್ಕೆ ಸರಿಯಾದ ಉತ್ತರ ಹಣಕಾಸು ಆಯೋಗ. ಹಣಕಾಸು ಆಯೋಗ ಏನ್ ಮಾಡ್ತಂದ್ರ ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಕರಗಳ ಅಥವಾ ತೆರಿಗೆ ಆದಾಯವನ್ನು ರಾಜ್ಯಗಳಿಗೆ ನಾವು ಯಾವ ರೀತಿ ಹಂಚಬೇಕೆಂದು ಶಿಫಾರಸು ಮಾಡಲು ಅನುಮತಿ ನೀಡುತ್ತದೆ. ಅದು ಹಣಕಾಸು ಆಯೋಗ. ಸೊ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಹಣಕಾಸು ಆಯೋಗವನ್ನು ಯಾರು ನೇಮಕ ಮಾಡುತ್ತಾರೆ? ಸೊ ಹಣಕಾಸು ಆಯೋಗವನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ಕೇಂದ್ರ ಹಣಕಾಸು ಆಯೋಗದ ಅವಧಿ ಎಷ್ಟು ವರ್ಷಗಳು? 5 ವರ್ಷಗಳು ಅಥವಾ ರಾಷ್ಟ್ರಪತಿಯವರ ಇಚ್ಛೆಯ ಮೇರೆಗೆ. ಕೇಂದ್ರ ಹಣಕಾಸು ಆಯೋಗದ ಅವಧಿ 5 ವರ್ಷಗಳು. ಆ ಕೇಂದ್ರ ಹಣಕಾಸು ಆಯೋಗದ ಸದಸ್ಯರ ಅವಧಿ 5 ವರ್ಷಗಳು ಅಥವಾ ರಾಷ್ಟ್ರಪತಿಯವರ ಇಚ್ಛೆಯ ಮೇರೆಗೆ ಬರುತ್ತದೆ. ಅದೇ ರೀತಿಯಾಗಿ ಕೇಂದ್ರ ಹಣಕಾಸು ಆಯೋಗದ ಮೊದಲ ಅಧ್ಯಕ್ಷರು ಯಾರಂದ್ರ ಕೆ.ಸಿ. ನಿಯೋಗಿ. ಯಾರು? ಕೇಂದ್ರ ಹಣಕಾಸು ಆಯೋಗದ ಮೊದಲ ಅಧ್ಯಕ್ಷರು ಯಾರು? ಕೆ.ಸಿ. ನಿಯೋಗಿ. ಕೇಂದ್ರ ಹಣಕಾಸು ಆಯೋಗದ ಪ್ರಮುಖ ಕಾರ್ಯ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆದಾಯ ಹಂಚಿಕೆ ನಿರ್ಧರಿಸುವುದು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಏನಂದ್ರೆ ಇಂಪಾರ್ಟೆಂಟ್ ಪ್ರಶ್ನೆ ಏನಂದ್ರೆ, ಕೇಂದ್ರ ಹಣಕಾಸು ಆಯೋಗದ ಪ್ರಮುಖ ಕಾರ್ಯವೇನಂತ ಕೇಳ್ತಾರ. ಅದರ ಒಂದು ಪ್ರಮುಖವಾದ ಇಂಪಾರ್ಟೆಂಟ್ ಮಹತ್ವದ ಕಾರ್ಯ ಯಾವ್ದಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಆದಾಯವನ್ನು ಹಂಚಿಕೆ ನಿರ್ಧರಿಸುವುದು. ಸೊ ಅದೇ ರೀತಿಯಾಗಿ ಇನ್ನೊಂದಿಷ್ಟು ಪ್ರಶ್ನೆಗಳಿವೆ. ಕೇಂದ್ರ ಹಣಕಾಸು ಆಯೋಗದ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಸೊ ಒಟ್ಟು ಸದಸ್ಯರ ಸಂಖ್ಯೆ 5 ಜನ ಸದಸ್ಯರು. ಇದರಲ್ಲಿ ಒಬ್ಬರು ಅಧ್ಯಕ್ಷರಿರ್ತಾರೆ, ಇನ್ನುಳಿದ 4 ಜನ ಸದಸ್ಯರಿರ್ತಾರೆ. ಸೊ ಒಟ್ಟು 5 ಜನ ಸದಸ್ಯರನ್ನು ಕೇಂದ್ರ ಹಣಕಾಸು ಆಯೋಗವು ಹೊಂದಿರುತ್ತದೆ. ಅದೇ ರೀತಿಯಾಗಿ ಕೇಂದ್ರ ಹಣಕಾಸು ಆಯೋಗವು ತನ್ನ ವರದಿಯನ್ನು ಯಾರಿಗೆ ಸಲ್ಲಿಸುತ್ತದೆ? ರಾಷ್ಟ್ರಪತಿಗೆ ಸಲ್ಲಿಸುತ್ತದೆ. ಪ್ರಸ್ತುತ ಕೇಂದ್ರ ಹಣಕಾಸು ಆಯೋಗದ ಪ್ರಸ್ತುತ ಮತ್ತು 16ನೇ ಅಧ್ಯಕ್ಷರು ಯಾರಂದ್ರೆ ಡಾಕ್ಟರ್ ಅರವಿಂದ್ ಪನಗರಿಯಾ. ಡಾಕ್ಟರ್ ಅರವಿಂದ್ ಪನಗರಿಯಾ ಅವರು ಪ್ರಸ್ತುತ ಮತ್ತು 16ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೇಂದ್ರ ಹಣಕಾಸು ಆಯೋಗದ ಪ್ರಮುಖ ಕಾರ್ಯ ಯಾವಾಗಲೂ ಇದೆಯಲ್ಲ, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆದಾಯ ಹಂಚಿಕೆ ನಿರ್ವಹಿಸುವುದು. ಓಕೆ ಸ್ನೇಹಿತರೆ, ಈ ಒಂದು ಟಾಪಿಕ್ ಮೇಲೆ ಸಂಭವನೀಯ ಪ್ರಶ್ನೆಯಲ್ಲಿ ಕೊನೆಯ ಪ್ರಶ್ನೆ ಯಾವಂದ್ರೆ, ಕೇಂದ್ರ ಹಣಕಾಸು ಆಯೋಗವನ್ನು ಯಾವ ಸಂವಿಧಾನದ ವಿಧಿಯಲ್ಲಿ ಸ್ಥಾಪಿಸಲಾಗಿದೆ? 280ನೇ ವಿಧಿಯಡಿ. ಯಾವುದು? 280ನೇ ವಿಧಿಯಡಿಯಲ್ಲಿ ಕೇಂದ್ರ ಹಣಕಾಸು ಆಯೋಗವನ್ನು ಅಂದ್ರೆ ಸ್ಥಾಪಿಸಲಾಗಿದೆ. ಓಕೆ ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ ನಾನು ಮುಖ್ಯವಾಗಿ
ಪರೀಕ್ಷೆ ಮುಂದೆ ಬರುವಂತಹ ಪರೀಕ್ಷೆ ಉಪಯುಕ್ತವಾಗಬಹುದಂತ ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀಡಿದ್ದೇನೆ. ಈ ಒಂದು ನಾನು ನೀಡಿದಂತಹ ತರಗತಿಯಲ್ಲಿ ನೀಡಿದಂತಹ ಮಾಹಿತಿಯು ಮುಂದೆ ಬರುವಂತಹ ಪರೀಕ್ಷೆಗಳಲ್ಲಿ ತುಂಬಾ ಮಹತ್ವವಾಗುತ್ತದೆ. ಅದೇ ರೀತಿಯಾಗಿ ಮುಂದಿನ ತರಗತಿಯಲ್ಲಿ ನಾನು ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ತರಗತಿಯನ್ನು ತೆಗೆದುಕೊಂಡು ಬರುತ್ತೇನೆ. ಮುಂದಿನ ತರಗತಿಯಲ್ಲಿ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಒಂದು ತರಗತಿಯನ್ನು ತೆಗೆದುಕೊಂಡು ಬರುತ್ತೇನೆ. ಓಕೆ ಸ್ನೇಹಿತರೆ, ಇಲ್ಲಿವರೆಗೆ ನಾನು ಕೇಂದ್ರ ಹಣಕಾಸು ಆಯೋಗದ ರಚನೆ ಬಗ್ಗೆ ಹೇಳಿದ್ದೇನೆ ಮತ್ತು ಕೇಂದ್ರ ಹಣಕಾಸು ಆಯೋಗದ ಶಿಫಾರಸು ಯಾರಿಗೆ ಮಾಡ್ತದೆ, ಕೇಂದ್ರ ಹಣಕಾಸು ಆಯೋಗದ ಯಾವ ವಿಧಿಯಡಿ ಸ್ಥಾಪಿಸಲಾಗಿದೆ ಎಂಬುದು ಸಂಪೂರ್ಣ ಮತ್ತು ಸಂಕ್ಷಿಪ್ತವಾದ ಮಾಹಿತಿ ನೀಡಿದ್ದೇನೆ. ಅದೇ ರೀತಿಯಾಗಿ ಮುಂದಿನ ತರಗತಿಯಲ್ಲಿ ರಾಜ್ಯ ಹಣಕಾಸು ಬಗ್ಗೆ ಮಾಹಿತಿ ನೀಡುತ್ತೇನೆ. ಓಕೆ ಸ್ನೇಹಿತರೆ, ನಮ್ದೊಂದು ಜ್ಞಾನ ಸಂಗಮ್ ಟೆಲಿಗ್ರಾಮ್ ಚಾನಲ್ ಇದೆ. ಸೊ ಅದರಲ್ಲಿ ಹಲವಾರು ವಿದ್ಯಾರ್ಥಿಗಳಿದ್ದಾರೆ. ಅಲ್ಲಿ ಪ್ರತಿನಿತ್ಯ KS PSI ಪರೀಕ್ಷೆ ಉಪಯುಕ್ತ ಆಗುವಂತೆ ಪ್ರತಿನಿತ್ಯ ಸುಮಾರು 4 ಟೈಮ್ ಕ್ವಿಜ್ಗಳನ್ನು ನಡೆಸಲಾಗ್ತದೆ. ರಸಪ್ರಶ್ನೆ ಕ್ವಿಜ್. ಅದು ಯಾವಾಗಂದ್ರೆ ಬೆಳಿಗ್ಗೆ 11 ಗಂಟೆಗೆ, ಮಧ್ಯಾಹ್ನ 2 ಗಂಟೆಗೆ, ಸಂಜೆ 6 ಗಂಟೆಗೆ, ರಾತ್ರಿ 10 ಗಂಟೆಗೆ ವಿಶೇಷವಾದ ಕ್ವಿಜ್ಗಳು ನಡೆಸುತ್ತೇವೆ. ಸೊ ಇದರ ಮಧ್ಯೆಯೂ ಕೂಡ ನಾವು ವಿಶೇಷ ಅಂದರೆ ಪ್ರಚಲಿತ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು, ಪೇಪರ್ ಕಟಿಂಗ್ಸು ಮತ್ತು ಒಂದು ಪರೀಕ್ಷೆಗೆ ಏನು ಉಪಯುಕ್ತ ಆಗುತ್ತಲ್ಲ ಅದರ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೂಡ ಈ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ನಾವು ನೀಡ್ತಿದ್ದೇವೆ. ಓಕೆ, ಯಾರಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯಿನ್ ಆಗದೇ ಇದ್ದರೆ ಟೆಲಿಗ್ರಾಮ್ಗೆ ಹೋಗಿ ಕನ್ನಡದಲ್ಲಿ ಜ್ಞಾನ ಸಂಗಮ ಅಂತ ಸರ್ಚ್ ಮಾಡಿ. ಯಾವುದು ಕನ್ನಡದಲ್ಲಿ ನೀವು ಜ್ಞಾನ ಸಂಗಮ ಟೈಪ್ ಮಾಡಿದರೆ ಸೊ ನಮ್ಮ ಟೆಲಿಗ್ರಾಮ್ ಈ ಲೋಗೋ ಕಾಣಿಸುತ್ತೆ. ಸೊ ಇಲ್ಲಿ ನೀವು ಜಾಯಿನ್ ಆಗ್ಬೋದು. ಅದೇ ರೀತಿಯಾಗಿ ನಮ್ಮದು ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಅಲ್ಲಿ ಕೂಡ ಒಂದು ವಿಶೇಷವಾದ ಮಾಹಿತಿಯನ್ನು ನೀಡುತ್ತೇವೆ. ಸೊ ಈ ಒಂದು ತರಗತಿಯನ್ನು ವೀಕ್ಷಿಸಿದಂಥ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ನಾನು ಒಂದು ವಿಶೇಷವಾದ ತರಗತಿಯನ್ನು ಬರುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.